ಅದ್ದೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ. ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದಲ್ಲಿ 27ನೇ ವರ್ಷದ ಜಾತ್ರಾ ಮಹೋತ್ಸವವು ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಪೂಜಾ ವಿಧಿಗಳು, ಕುಂಭಾಭಿಷೇಕ, ಒಣಕೆ ಗಂಗೆ ಸ್ನಾನ, ಮಹಾರಾಜ ಕುದುರೆ ಓಟ, ಉಚಿತ ಅನ್ನ ಸಂತರ್ಪಣೆ ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ನಡೆದವು. ಫೆಬ್ರವರಿ 16ರಂದು ಸೋಮವಾರ ಮಧ್ಯಾಹ್ನ 2:30ರಿಂದ 4 ಗಂಟೆಯವರೆಗೆ 601 ಮುತ್ತೈದೆ ಮಹಿಳೆಯರಿಗೆ ಉಡಿಯಕ್ಕಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಸೇವಾ ಕಾರ್ಯಕ್ರಮವು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು, ಮಹಿಳಾ ಭಕ್ತರಿಗೆ ಗೌರವ ಸೂಚಿಸುವ ಉದ್ದೇಶದಿಂದ ಆಯೋಜನೆ ಮಾಡಲಾಗಿದೆ. ಸಂಜೆ 4:30 ಗಂಟೆಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಜಾತ್ರಾ ಮಹೋತ್ಸವದ ಅಂಗವಾಗಿ 27ನೇ ವರ್ಷದ ಶ್ರೀ ಶ್ರೀ ಜಂಬಣ್ಣ ತಾತ ಜಡಿತಾತ ರಥೋತ್ಸವ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ರಥೋತ್ಸವದ ಸಂದರ್ಭದಲ್ಲಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಮೂರ್ತಿಗೆ ಅಲಂಕಾರ, ಹೂವಿನ ಸಿಂಗಾರ, ವಿಶೇಷ ದೀಪಾಲಂಕಾರದಿಂದ ದೇವಾಲಯ ಕಂಗೊಳಿಸಿತ್ತು. ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಲಿದೆ. ಜಾತ್ರಾ ಸಂದರ್ಭ ಭಕ್ತರಿಗೆ ಕುಡಿಯುವ ನೀರು, ಪ್ರಸಾದ ವಿತರಣೆ, ವಾಹನ ನಿಲುಗಡೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಸಮಿತಿಯವರು ಕ್ರಮ ಕೈಗೊಂಡಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಸ್ವಯಂ ಸೇವಕರ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಜಾತ್ರಾ ಮಹೋತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಭಕ್ತರಲ್ಲಿ ಐಕ್ಯತೆ ಮತ್ತು ಸೇವಾ ಮನೋಭಾವವನ್ನು ಬಲಪಡಿಸುವ ಹಬ್ಬವಾಗಿದೆ. ಸಮಿತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಜಾತ್ರೆಯನ್ನ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಗಾಯನ ಹಾಗೂ ನಿರೂಪಣೆಯನ್ನ ತಮ್ಮೇನಹಳ್ಳಿ ಸಂಗೀತ ಶಿಕ್ಷಕರಾದ ಕೆಒ ಶಿವಣ್ಣರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪೂಜನೀಯ ವೆಂಕಟೇಶ ತಾತನವರು, ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀರಾಮರೆಡ್ಡಿ, ಕೋನಾಪುರ ಸಣ್ಣ ಮಾರಣ್ಣ, ಜೀರಳ್ಳಿ ತಿಪ್ಪೇಸ್ವಾಮಿ, ಹನುಮಯ್ಯ ಶಿವಾರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಚಂದ್ರಶೇಖರ್, ಹನುಮಂತರೆಡ್ಡಿ, ನಿಂಗಣ್ಣ, ಸಂತೋಷ, ಊರಿನ ಮುಖಂಡರಾದ ನಾಗರೆಡ್ಡಿ, ಚಿದಾನಂದ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಹಿಳೆಯರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಜಾಪವ ಟಿವಿ, ನಾಯಕನಹಟ್ಟಿ. ಬ್ಯೂರೋ ರಿಪೋರ್ಟ್ ಹರೀಶ್, NKS TV4, ನಾಯಕನಹಟ್ಟಿ. ಪ್ರೀತಿ ಇಲ್ಲದ ಮನೆಗೆ ಹೋಗೋದು ಸರಿಯೇನು? ಪುಣ್ಯ ಭೂಮಿಯಲ್ಲೇ ನಾನೊಬ್ಳು ತಬ್ಬಲಿ ಮಗಳು, ಒಡಬುಟ್ಟಿದ ಅಣ್ಣ ನನಗೆ ವೈರಿ ಆಗೋದ್ನ, ಒಡಬುಟ್ಟಿದ ಅಣ್ಣ ನನಗೆ ವೈರಿ ಆಗೋದ. ಪ್ರೀತಿ ಇಲ್ಲದ ಮನೆಗೆ ನಾವು ಹೋಗೋದು ಸರಿಯೇನೆ? ನನ್ನಂತ ತಬ್ಬಲಿ ಮಗಳು ಊರಿಗೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಸಂಪತ್ತು ಎಷ್ಟು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಬೋದು. ಆದ್ರೆ ಹಸಿದವನಿಗೆ ಊಟ ಕೊಟ್ರೆ ಅದೇ ನಿಜವಾದ ದೇವರು ಅಂತ ನಾವು ನಂಬ್ತೇವೆ. ಯಾಕಂದ್ರೆ ಇಂಥ ಕಾರ್ಯಕ್ರಮ ವರ್ಷಕ್ಕೆ ಒಂದು ಸಾಲ ಮಹಾಶಿವರಾತ್ರಿ, ಅಕ್ಕ ತಂಗಿಯರಿಗೆ ಈ ಅಕ್ಕ ತಂಗಿಯರ ಮನಸ್ಥಾನ ಚೆನ್ನಾಗಿ ಬೆಳೆಯಲಿ, ಆರೋಗ್ಯ ಚೆನ್ನಾಗಿ ಇರಲಿ, ಸಂಪತ್ತು ಚೆನ್ನಾಗಿ ಬರಲಿ, ಮತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರಲಿ ಅಂತ ಅಕ್ಕ ತಂಗಿಯರಿಗೆ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಂಥ ಕಾರ್ಯಕ್ರಮ ನಿಮ್ಮೆಲ್ಲರನ್ನು ನೋಡಿದ ಈ ದಿವಸ ನಮ್ಮ ಅಕ್ಕ ತಂಗಿಯರು ನನಗೆ 3 ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ ತಂಗಿಯರು 3 ಇದ್ದಾರೆ. ಈ ದಿವಸ ಇಲ್ಲಿ ನನಗೆ ಅಕ್ಕ ತಂಗಿಯರು 600 ಮಂದಿ ಅಕ್ಕ ತಂಗಿಯರು ಇದ್ದಾರೆ. ಈ ಸ್ಥಾನದಲ್ಲಿ 600 ಮಂದಿ ಅಕ್ಕ ತಂಗಿಯರು ಈ ಸ್ಥಾನದಲ್ಲಿ ಈ ತಮ್ಮೇನಹಳ್ಳಿ ಗ್ರಾಮದಲ್ಲಿ